ಗಂಡನಿಗೆ ಆಂಟಿ ಗೋಲಿ ಹೊಡೆದು ಪ್ರಿಯಕರನ ಜೊತೆ ಜಾಲಿ ಜಾಲಿ ಜಾತ್ರೆಯಲ್ಲಿ ಸಿಕ್ಕವನ ಜೊತೆ ಲಾಡ್ಜ್ನಲ್ಲಿ ಲವ್ವಿ ಡವಿ ಮಾಡಿದವಳು ಈಗ ದುರಂತ ಅಂತ್ಯ ಕಂಡಿದ್ದಾಳೆ. ಜಾತ್ರೆಯಲ್ಲಿ ಸಿಕ್ಕವನ ಜೊತೆ ಲಾಡ್ಜ್ನಲ್ಲಿ ಲವ್ವಿ ಡವಿ ಆಂಟಿ ಪ್ರಿಯಕರನಿಂದಲೇ ಈ ಸುಂದರಿಯ ಬರ್ಬರ ಮರ್ಡರ್ ಆಗಿದೆ. ಲಾಡ್ಜ್ನಲ್ಲಿ ಪ್ರೇಯಸಿ ಹರಿಣಿಯನ್ನ ಹತ್ಯೆಗೈದು ಯಶಸ್ ಎಸ್ಕೇಪ್ ಆಗಿದ್ದ, ಪರಾರಿಯಾಗಿದ್ದ. ಹತ್ಯೆ ಮಾಡಿ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಮರ್ಡರ್ ಇದು ಘಟನೆ. ಜಾತ್ರೆಯಲ್ಲಿ ಯಶಸ್ ಈತನನ್ನ ಪರಿಚಯ ಮಾಡಿಕೊಂಡಿದ್ಲು ಈ ಹರಿಣಿ. ಈಕೆಗೆ ಗಂಡ ಇದ್ರೂ ಕೂಡ ಈ ಯಶಸ್ ಜೊತೆ ಸಂಬಂಧ ಬೆಳೆಸಿದ್ರು, ಲಾಡ್ಜ್ನಲ್ಲಿ ಡಿಂಗ್ ಡಾಂಗ್ ಮಾಡಿದ್ರು. ವಿಷಯ ಗೊತ್ತಾಗಿ ಮನೆಯಲ್ಲಿ ಕೂಡಿ ಹಾಕಿದ್ದ ಹರಿಣಿ ಗಂಡ. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಮನೆಯಲ್ಲಿ ಕೂಡಿ ಹಾಕಿದ್ದ ಹರಿಣಿಯನ್ನ, ಹೆಂಡತಿಯನ್ನ. ಇದರಿಂದ ಈ ಹರಿಣಿ ಮೀಟ್ ಆಗದಿದ್ದಕ್ಕೆ ಈಕೆಯ ಪ್ರಿಯಕರ ರಾಕ್ಷಸನಾಗ್ಬಿಟ್ಟಿದ್ದ. ಯಾಕೆ ಮೀಟ್ ಆಗ್ತಾ ಇಲ್ಲ ಅಂತ. ಇದಾದ್ಮೇಲೂ ಕೂಡ ಗಂಡನ ಕಣ್ ತಪ್ಪಿಸಿ ಆಕೆ ತನ್ನ ಲವರನ್ನ ಮತ್ತೆ ಮೀಟ್ ಆಗ್ತಾಳೆ. ಈ ವೇಳೆ ಆತ ಮೊದಲೇ ರಾಕ್ಷಸ ಆಗಿದ್ನಲ್ವಾ, ಮೀಟ್ ಆಗಿಲ್ಲ ಅಂತ, ಯಾರಿಗೂ ಈಕೆ ಸಿಗಬಾರದು ಅಂತ ಮರ್ಡರ್ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಪ್ರಿಯತಮೆಯನ್ನ ಕೊಂದಂತಹ ಆರೋಪಿ, ಆತನ ಫೋಟೋ, ಬರ್ಬರವಾಗಿ ಹತ್ಯೆಯಾದಂತಹ ಮಹಿಳೆ ಹರಿಣಿಯ ಫೋಟೋ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಚಾಕುವಿನಿಂದ ಚುಚ್ಚಿ ಕೊಂದು ಎಸ್ಕೇಪ್ ಆಗಿದೆ. ಆತನನ್ನ ಈಗ ಬಂಧನ ಮಾಡಲಾಗಿದೆ. ಆ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಮಾಡಬಾರದನ್ನ ಮಾಡಿದ್ರೆ ಆಗಬಾರದು ಆಗತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಎಲ್ಲಿ ಎಸ್ಕೇಪ್ ಆಗಿದ್ದ ಈ ವ್ಯಕ್ತಿ, ಆತನನ್ನ ಹೇಗೆ ಬಂಧನ ಮಾಡಲಾಯಿತು, ಏನ್ ಡೀಟೇಲ್ಸ್ ಇದೆ? ಅರುಣ್, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಶುಕ್ರವಾರ ಅಂದರೆ 4ನೇ ತಾರೀಕು ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಓಯೋ ಲಾಡ್ಜ್ನಲ್ಲಿ ಈ ಒಂದು ಘಟನೆಯನ್ನು ಭೀಕರವಾಗಿ ಹರಿಣಿಯನ್ನು ಹತ್ಯೆ ಮಾಡಿರ್ತಕ್ಕಂಥ ಯಶಸ್, ಈತ ಮೂಲತಃ ಕೆಂಗೇರಿ ಬಳಿ ಇರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಕೂಡ ಈತ ಒಂದು ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಈಕೆ ಕೂಡ ಅದೇ ಊರಿನವರು, ಅಂದರೆ ಪಕ್ಕದ ಊರಿನವರು ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹರಿಣಿ ಹಾಗೂ ಯಶಸ್ ಇಬ್ಬರ ನಡುವೆ ಸಾಕಷ್ಟು ಒಂದು 6 ತಿಂಗಳಿಂದ ಇತ್ತೀಚೆಗೆ 6 ತಿಂಗಳಿಂದ ಒಂದು ಕಾಂಟ್ಯಾಕ್ಟ್ ಕೂಡ ಇರಲಿಲ್ಲ. ಜೊತೆಗೆ ಹರಿಣಿಯ ಗಂಡ ಏನು ಈಗಾಗಲೇ ಮರ್ಡರ್ ಆಗಿದ್ದಾಳೆ ಹರಿಣಿ, ಆಕೆಯ ಗಂಡ ಮೊಬೈಲ್ ಹಾಗೂ ಸಿಮ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡು ಹರಿಣಿಯನ್ನು ಮನೆಯಲ್ಲೇ ಕೂಡ ಕಿಟ್ಟಿರ್ತಕ್ಕಂಥದ್ದು. ಯಶಸ್ ಜೊತೆಗೆ ಯಾವುದೇ ರೀತಿಯ ಮಾತುಕತೆಗೆ ಅಥವಾ ಸಂಪರ್ಕಕ್ಕೆ ಬಿಡ್ತಾ ಇದ್ದಿಲ್ಲ. ಈ ಹಿಂದೆ ಅಂದರೆ ಹರಿಣಿ ಹಾಗೂ ಯಶಸ್ ಇಬ್ಬರು ಸಹ ಒಂದು ಜಾತ್ರೆಯಲ್ಲಿ ಹೋಗ್ತಾರೆ. ಜಾತ್ರೆಯಲ್ಲಿ ಹೋಗಿ ಪರಸ್ಪರ ಒಂದು ಫ್ರೆಂಡ್ ಮುಖಾಂತರ ಹರಿಣಿ ಒಂದು ಫ್ರೆಂಡ್ ಆಗ್ತಾರೆ. ಅಂದರೆ ಯಶಸ್ಸಿನ ಫ್ರೆಂಡ್ ಮುಖಾಂತರ ಹರಿಣಿ ಕೂಡ ಫ್ರೆಂಡ್ಶಿಪ್ ಅಲ್ಲಿ ಬೆಳೆಯುತ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಆ ಫ್ರೆಂಡ್ಶಿಪ್ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನು ಎಕ್ಸ್ಚೇಂಜ್ ಅನ್ನು ಮಾಡ್ಕೊಂಡು ತದನಂತರ ಇಬ್ಬರು ಕೂಡ ಮಾತುಕತೆಯನ್ನು ನಡೆಸ್ತಾರೆ ರಾತ್ರಿ ಬೆಳಗ್ಗೆ ಅಂತ ಹೇಳಿ. ಸಾಕಷ್ಟು ಬಾರಿ ಕಾಲ್ ಡೀಟೇಲ್ಸ್ ಅಲ್ಲಿ ಇವರಿಬ್ಬರ ಒಂದು ಫೋನ್ ಟ್ಯಾಪಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ಪೊಲೀಸರು. ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ, ಇವರ ಇಬ್ಬರ ಒಂದು ಸಂಬಂಧ, ಸ್ನೇಹ ಅಂದ್ರೆ ಫ್ರೆಂಡ್ಶಿಪ್ ಹೋಗಿ ಆ ಸಂಬಂಧಕ್ಕೆ ತಿರುಗಿರ್ತಕ್ಕಂಥದ್ದು. ಈ ಕೆಲವು ಒಂದು 2-3 ತಿಂಗಳ ಹಿಂದೆ ಕೂಡ 2-3 ಬಾರಿ ಭೇಟಿ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಅದಾದ ನಂತರ ಹರಿಣಿ ಮನೆಯಲ್ಲಿ ಈ ವಿಚಾರ ಎಲ್ಲ ಯಾವಾಗ ಗೊತ್ತಾಗುತ್ತೋ, ಆಕೆಯ ಗಂಡ ಆಕೆಯನ್ನ ಮನೆಯಲ್ಲೇ ಕೂಡ ಆಗ್ತಾ ಇರ್ತಾರೆ. ಯಶಸ್ ಆಕೆಯ ಒಂದು ಕಾಲ್ ರಿಸೀವ್ ಆಗದೆ ಅಥವಾ ಈತ ಕಾಲ್ ಮಾಡಿದ್ರೆ ಆಕೆ ಒಂದು ಕಾಲ್ ರಿಸೀವ್ ಮಾಡದೇ ಇರೋದ್ರಿಂದ ಸಾಕಷ್ಟೊಂದು ಡಿಪ್ರೆಷನ್ಗೆ ಒಳಗಾಗಿರ್ತಕ್ಕಂಥದ್ದು. ಜೊತೆಗೆ ಈತ ಒಂದು ಪ್ಲಾನ್ ಮಾಡಿ ಹರಿಣಿ ಯಾವಾಗ ಹೊರಗಡೆ ಬರ್ತಾರೋ ಆಗ ನಾನು ಆಕೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಆ ಪ್ಲಾನ್ ಅನ್ನ ಮಾಡ್ತಾರೆ. ಸಾಕಷ್ಟೊಂದು ಹಾರರ್ ಸಿನಿಮಾಗಳನ್ನೆಲ್ಲವನ್ನು ಕೂಡ ಯಶಸ್ ನೋಡ್ತಾ ಇರ್ತಕ್ಕಂಥ, ಹೌ ಟು ಕಿಲ್, ಹೌ ಟು ಮರ್ಡರ್ ಅಂತ ಹೇಳಿ ಹಾರರ್ ಸಿನಿಮಾಗಳನ್ನೇ ನೋಡ್ಕೊಂತಾ ಬರ್ತಾ ಇರ್ತಕ್ಕಂಥದ್ದು. ಯಾವಾಗ ಹರಿಣಿ ಮನೆಯಿಂದ ಹೊರಗಡೆ ಬರ್ತಾರೋ ಯಶಸ್ ಆಕೆಯನ್ನ ಒಂದು ಲಾಡ್ಜ್ಗೆ ಕರ್ಕೊಂಡೋಗಿ ಸಾಕಷ್ಟು ಬಾರಿ ಒಂದು ಕೊಲೆನ 17ರಿಂದ 18 ಬಾರಿ ಚುಚ್ಚಿ ಕೊಲೆಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಆ ಒಂದು ಮರ್ಡರ್ ಮಾಡಿ ಈತ ಎಸ್ಕೇಪ್ ಕೂಡ ಆಗಿರ್ತಕ್ಕಂಥದ್ದು. ಪೊಲೀಸರು, ಅದೇ ಸುಬ್ರಹ್ಮಣ್ಯಪುರ ಪೊಲೀಸರು ಯಾವಾಗ ಈ ವಿಚಾರ ತಿಳಿಯುತ್ತೋ ಸ್ಥಳಕ್ಕೆ ಸೈಕೋ ಟೀಮ್ ಅಂದ್ರೆ ಸೋಕೋ ಟೀಮ್ ಎಲ್ಲ ಬಂದು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಪಡಿತಾ ಹೋಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಈತನೇ ಒಂದು ಕೊಲೆ ಮಾಡಿರ್ತಕ್ಕಂಥ ಕೂಡ ಒಂದು ಕ್ಲೂ ಸಿಗುತ್ತೆ. ಜೊತೆಗೆ ಈತನನ್ನ ಒಂದು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನು 2 ಟೀಮ್ ಅನ್ನ ಫಾರ್ಮ್ ಮಾಡ್ತಾರೆ. ಅದಾದ ನಂತರ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಾ ಹೋದಾಗ ಈ ವಿಚಾರವಾಗಿ ಸಂಬಂಧ ಇರೋ ವಿಚಾರವಾಗಿ ಪ್ರತಿಯೊಂದು ಮಾಹಿತಿಯನ್ನು ಪೊಲೀಸರ ಮುಂದೆ ಹೇಳ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಆದರೆ ಯಾಕೆ 17ರಿಂದ 18 ಬಾರಿ ಚುಚ್ಚಿದೆಯಾ ಅಂತ ಪೊಲೀಸರು ಈತನನ್ನ ಪ್ರಶ್ನೆ ಮಾಡಿದಾಗ ಈತ ಹೇಳೋದು ಒಂದೇ, ಆಕೆ ನನಗೆ ಸಿಕ್ಕಿಲ್ಲ ಅಂದ್ರೆ ಇನ್ಯಾರಿಗೂ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ನಾನು ಮರ್ಡರ್ ಮಾಡಿದ್ದೇನೆ, ಅದಕ್ಕೆ 17ರಿಂದ 18 ಬಾರಿ ಚುಚ್ಚಿದ್ದೀನಿ ಅನ್ನೋದು ಕೂಡ ಆ ಪೊಲೀಸರ ಮುಂದೆ ಒಂದು ಕನ್ಫೆಷನ್ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ತಾ ಹೋಗಿರ್ತಕ್ಕಂಥದ್ದು. ಆದರೆ ಈತ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ರಮುಖ ಹುದ್ದೆಯಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈತ ಸಾಫ್ಟ್ವೇರ್ ಇಂಜಿನಿಯರ್, ಏನು ಯಶಸ್ ಇದ್ದಾನೆ ಆತ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅರುಣ್,
ಓಕೆ ಮಂಜು, ಈಕೆ ಪದೇ ಪದೇ ಆತನಿಗೆ ಮೀಟ್ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಅಥವಾ ಆತನ ಕಾಲ್ಗೆ ಮೆಸೇಜ್ಗಳಿಗೆ ಈಕೆ ರಿಯಾಕ್ಟ್ ಮಾಡಿಲ್ಲ ಅನ್ನುವಂಥ ಕಾರಣಕ್ಕಾಗಿನೇ ಮರ್ಡರ್ ಆಗಿದೆ ಅಥವಾ ಬೇರೆ ಏನಾದರೂ ಮಾಹಿತಿ ಸಿಗ್ತಾ ಇದೆ ಈ ಕಥೆ ಹಿಂದೆ? ಖಂಡಿತವಾಗ್ಲೂ ಅರುಣ್, ನೀವು ಹೇಳಿದ ಹಾಗೆ ಯಶಸ್ಸು ಹಾಗೂ ಹರಿಣಿಯ ಒಂದು ಪ್ರೀತಿ ಪ್ರೇಮ ಸಂಬಂಧ ಸಾಕಷ್ಟು ಉತ್ತೀರ್ಣಕ್ಕೆ ತುಂಬಾ ಪೀಕಲ್ಲಿ ಇರ್ತಕ್ಕಂಥದ್ದು. ಯಶಸ್ಗೆ ಏನೊಂದು ಹರಿಣಿಯನ್ನ ಬಿಟ್ಟು ಇರಕ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ತುಂಬಾನೇ ಡಿಪ್ರೆಷನ್ ಹೊರಟೋಗಿರ್ತಕ್ಕಂಥದ್ದು. ಕಳೆದ 3-4 ತಿಂಗಳು ಇವರಿಬ್ಬರು ಬೇರೆ ಆದಾಗ ಪ್ರತಿ ದಿವಸ 2-3 ಬಾರಿ ಈಕೆಗೆ ಕಾಲ್ ಮಾಡಿದಾಗ ಕಾಲ್ ರಿಸೀವ್ ಆಗ್ತಾ ಇದ್ದಿಲ್ಲ, ಸಿಮ್ ಡಿಆಕ್ಟಿವೇಟ್ ಆಗಿರ್ತಕ್ಕಂಥ ಈತ ಕೂಡ ವೆಯ್ಟ್ ಮಾಡ್ತಾ ಇದ್ದ. ಆದ್ರೆ ಎಲ್ಲೋ ಒಂದ್ ಕಡೆ ಎಲ್ಲ ಸರಿ ಹೋಗಿದೆ ಅಂತ ಹೇಳಿ ಹರಿಣಿಯ ಗಂಡ ಹರಿಣಿಯನ್ನ ಹೊರಗಡೆ ಹೋದಾಗ ಬಿಟ್ಟಾಗ ಹರಿಣಿ ಕಾಲ್ ಮಾಡ್ತಾರೆ ಯಶಸ್ಗೆ ಕಾಲ್ ಮಾಡಿ ಮಾತನಾಡಬೇಕು ಅಂತ ಹೇಳಿದಾಗ ಇಬ್ರು ಕೂಡ ಒಂದು ಓಯೋ ರೂಮ್ ಅಲ್ಲಿ ಭೇಟಿ ಆಗಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ತಾ ಇರ್ತಕ್ಕಂಥ ಓಯೋ ರೂಮ್ ಕೂಡ ಫಿಕ್ಸ್ ಆಗುತ್ತೆ. ಓಯೋ ರೂಮ್ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಓಯೋ ರೂಮ್ ಅಲ್ಲಿ ಇವರಿಬ್ಬರು ಕೂಡ ಸೇರ್ತಾರೆ. ಸೇರಾದ ನಂತರ ನನಗೆ ಸಿಗದೆ ಇಲ್ಲದೆ ಇನ್ಯಾರಿಗೂ ಸಿಗ್ಬಾರ್ದು ಅನ್ನೋ ರೀತಿಯಲ್ಲಿ ಈತ ಒಂದು ಚುಚ್ಚಿ ಮರ್ಡರ್ ಮಾಡಿರೋದಂತೂ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಈತ ಒಂದು ಹರಿಣಿಯನ್ನ ಸಾಕಷ್ಟು ಒಂದು ಪ್ರೀತಿಯಿಂದ ಸಾಕಷ್ಟು ಒಂದು ಬಹಳಷ್ಟು ಪ್ರೀತಿಯಿಂದ ಆಕೆಯನ್ನ ನೋಡ್ಕೊಂತಾ ಇದ್ದ, ಆಕೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಕೊಡಿಸ್ತಾ ಇದ್ದ ಅನ್ನೋ ರೀತಿಯಲ್ಲಿ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಅರುಣ್. ಓಕೆ ಮಂಜು, ಈ ಹರಿಣಿಯ ಗಂಡ ಏನ್ ಹೇಳ್ತಾ ಇದ್ದಾರೆ ಈ ಸಂಬಂಧಪಟ್ಟಂಗೆ, ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಅವರು ಈಕೆಯನ್ನ ಮನೆಯಲ್ಲಿ ಕೂಡಿ ಹಾಕಿದ್ರು ಈಕೆಯ ಸಂಬಂಧದ ವಿಚಾರ ಗೊತ್ತಾದ್ಮೇಲೆ ಅನ್ನುವಂಥದ್ದು. ಈಗ ಮರ್ಡರ್ ಆದ್ಮೇಲೆ ಏನ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ಅರುಣ್, ಕೆಂಗೇರಿ ಬಳಿ ಇರ್ತಕ್ಕಂಥ ಹರಿಣಿ ಹಾಗೂ ಹರಿಣಿಯ ಗಂಡನ ಕುಟುಂಬ ಸಾಕಷ್ಟು ಒಂದು ದೊಡ್ಡ ಕುಟುಂಬ ಆಗಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ಒಂದು ಸ್ಥಳೀಯರು ಒಂದು ಕಷ್ಟ ಅಂತ ಹೇಳ್ಕೊಂಡು ಹೋದಾಗ ಅವ್ರಿಗೆಲ್ಲರೂ ಕೂಡ ಅಕ್ಕಿಯನ್ನ ಒಂದು ಅಥವಾ ಅನ್ನ ಆ ರೀತಿಯಲ್ಲಿ ಕೊಟ್ಟು ಸಾಕಷ್ಟು ಒಂದು ಹೆಲ್ಪ್ ಮಾಡುವಂಥ ಕುಟುಂಬ. ಆದರೆ ಊರಿನ ಗೌಡರ ಕುಟುಂಬ ಅಂತಲೇ ಹೇಳ್ಬೋದು. ಆ ರೀತಿಯಾದ ಒಂದು ದೊಡ್ಡ ಕುಟುಂಬ. ಈಕೆಯ ಬಗ್ಗೆ ಇನ್ನೆಲ್ಲೂ ಹೊರಗಡೆ ಗೊತ್ತಾದ್ರೆ ಮನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಆತನೇ ಒಂದು ಸಮಾಧಾನ ಮಾಡಿ ಸಿಮ್ಮು ಮೊಬೈಲ್ ಎಲ್ಲವನ್ನೂ ಕೂಡ ಆತನ ಬಳಿ ಇಟ್ಕೊಂಡಿದ್ದ. ಯಾವಾಗ ಇದು ಬೆಳಕಿಗೆ ಬಂತು, ಕೊಲೆ ಆಯಿತು, ಅದಾದ ಮೇಲೆ ಸಾಕಷ್ಟು ವಿಚಾರ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಸದ್ಯಕ್ಕೆ ಹರಿಣಿಯ ಗಂಡ ಇವಾಗವರೆಗೂ ಕೂಡ ಮಾಧ್ಯಮ ಮುಂದೆ ಯಾವುದೇ ರೀತಿಯ ಒಂದು ಹೇಳಿಕೆಯನ್ನು ನೀಡಲಿಲ್ಲ. ಮುಂದೆ ಏನಾದರೂ ಅಲ್ಲಿ ಅಂದ್ರೆ ಪೊಲೀಸರ ಮುಂದೆ ಯಾವ ರೀತಿ ಹೇಳಿಕೆಯನ್ನು ನೀಡ್ತಾರೆ, ಯಾಕೆಂತ ಹೇಳಿದ್ರೆ ಈಗಾಗಲೇ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕೂಡ ಕಟ್ಟಿರ್ತಕ್ಕಂಥದ್ದು. ಜೊತೆಗೆ ಹೆಚ್ಚಿನ ವಿಚಾರಣೆಯಾಗಿ PC ಪೊಲೀಸ್ ಕಸ್ಟಡಿಗೆ ತಗೊಂಡಿರ್ತಕ್ಕಂಥದ್ದು. ಒಟ್ಟಾರೆಗೆ ಇನ್ನು ಯಾವ ರೀತಿ ಆತ ಅಂದ್ರೆ ಹರಿಣಿಯ ಗಂಡ ಹೇಳಿಕೆಯನ್ನು ಕೊಡ್ತಾರೆ ಅಂತ ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ಅರುಣ್. ಓಕೆ, ಈಕೆ ಕುಟುಂಬಸ್ಥರು ಏನಾದರೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಈ ಸಂಬಂಧಪಟ್ಟಂಗೆ? ಏನಾದರೂ ಕಂಪ್ಲೇಂಟ್ ರಿಜಿಸ್ಟರ್ ಏನಾದರೂ ಆಗಿದೆ ಅಂತ ಅನ್ಸುತ್ತಾ ಅರುಣ್? ಇಲ್ಲಿವರೆಗೂ ಕೂಡ ಅಂದ್ರೆ ಏನು ಹರಿಣಿ ಹಾಗೂ ಯಶಸ್ ಇಬ್ಬರ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು, ಅವರ ಕಾಲ್ ಡೀಟೇಲ್ಸ್ ಸಿಕ್ಕಿರ್ತಕ್ಕಂಥದ್ದು, ಎಷ್ಟು ದಿನಗಳಿಂದ ಪರಿಚಯ ಅನ್ನೋ ರೀತಿಯಲ್ಲಿ ಯಶಸ್ ಆರೋಪಿನ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ಎಲ್ಲಿ ಭೇಟಿ ಮಾಡಿದ ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ. ಸದ್ಯಕ್ಕೆ ಕೊಲೆ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ವಿಚಾರಣೆ ಈಗ ಪೊಲೀಸ್ ಕಸ್ಟಡಿ ತಗೊಂಡಿದ್ರೆ ಹೆಚ್ಚಿನ ವಿಚಾರಣೆಯನ್ನು ಮಾಡಕ್ಕೆ ಪೊಲೀಸರು ಕೂಡ ಮುಂದುವರಿತಾ ಇರ್ತಕ್ಕಂಥದ್ದು ಅರುಣ್. ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ನೋಡಿ, ಈ ಪ್ರಕರಣದ ಮಾಹಿತಿ ಇಷ್ಟು. ಯಾವ ರೀತಿಯಾಗಿ ಇವರಿಬ್ಬರ ಸಂಬಂಧ ಬೆಳೀತು, ಹೇಗೆ ಪರಿಚಯ ಆದರೂ, ಆ ಪರಿಚಯ ಸ್ನೇಹ ಇರುವಂಥದ್ದು ಯಾವ ರೀತಿಯಾಗಿ ಸಂಬಂಧಕ್ಕೆ ಕನ್ವರ್ಟ್ ಆಯಿತು, ಅದಾದಮೇಲೆ ಏನೇನೆಲ್ಲ ಆಯಿತು, ಈಕೆ ಗಂಡ ಆಕೆಯನ್ನ ಸಂಬಂಧದ ವಿಚಾರ ಗೊತ್ತಾದ್ಮೇಲೆ ಮನೆಯಲ್ಲಿ ಕೂಡ ಹಾಕ್ತಾರೆ. ಅದಾದಮೇಲೆ ಆಕೆ ಗಂಡನ ಕಣ್ತಪ್ಪಿಸಿ ಈಕೆಯ ಲವರ್ನ ಮೀಟ್ ಆಗೋದಕ್ಕೆ ಮತ್ತೆ ಬರ್ತಾಳೆ. ಯಾವಾಗ ಮೀಟ್ ಆಗೋದಕ್ಕೆ ಮುಹೂರ್ತ ಈತ ಫಿಕ್ಸ್ ಮಾಡಿದ್ದ, ಅವತ್ತೇ ಕೊಲೆ ಮಾಡಬೇಕು ಅನ್ನುವಂಥ ಸ್ಕೆಚ್ ಕೂಡ ಹಾಕಿದ್ದ ಅನ್ನೋದಿಲ್ಲಿ ಗೊತ್ತಾಗಿದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ 16ರಿಂದ 17 ಬಾರಿ ಈತ ಆಕೆಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಅಂದರೆ ಎಷ್ಟರ ಮಟ್ಟಿಗೆ ಈತ ವಿಕೃತಿಯನ್ನ ತೋರಿದ್ದಾನೆ ಅನ್ನೋದನ್ನು ಅಂದಾಜು ಮಾಡಬಹುದು. ನನಗೆ ಸಿಕ್ಕಿಲ್ಲ ಅಂದರೆ ನೀನು ಯಾರಿಗೂ ಸಿಗೋದು ಬೇಡ ಅಂತ ಆತನ ಮೈಂಡ್ನಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಓಯೋ ಲಾಡ್ಜ್ನಲ್ಲಿ ಆಕೆಯನ್ನು ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು.